ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಗಾಂಧಿ ಭಾರತ ಕಾಂಗ್ರೆಸ್ ಸಮಾವೇಶ ಇಂದು. ಬೆಳಗಾವಿ ಬಾಪೂಜಿ ಭೇಟಿ ಸ್ಮರಣೆಗೆ ಪೂರಕವಾಗಿ ಬೃಹತ್ ಸಮಾವೇಶ. ಕುಂದಾನಗರಕ್ಕೆ ಪಕ್ಷದ ನಾಯಕರ ದಂಡು. 5,000 ಕೇಂದ್ರಗಳಿಗೆ ಡಿಜಿಟಲ್ ಲೈಬ್ರರಿ ಸದಸ್ಯತ್ವ. ಗ್ರಾಮೀಣ ಮಕ್ಕಳಿಗೆ ಗುಣಮಟ್ಟದ ಕಲಿಕೆ. ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ. ಮಹಾಕುಂಭ ಸಂಪ್ರದಾಯಗಳ ಕುಟೀರ. ಬೆಳಗಿನ ಜಾವ ಭಸ್ಮ ಲೇಪನಧಾರಿ ಸಾಧುಗಳ ದಿನಚರಿ. ಸಂಗಮದಲ್ಲಿ 4 ಗಂಟೆಗೆ ಪುಣ್ಯಸ್ನಾನ. ಸಾವಯವ ಸಿರಿಧಾನ್ಯ ಕೃಷಿಗೆ ಸರ್ಕಾರದ ಉತ್ತೇಜನ. ಅಂತಾರಾಷ್ಟ್ರೀಯ ವಾಣಿಜ್ಯ ಮತ್ತು ಸಾವಯವ ಸಿರಿಧಾನ್ಯ ಮೇಳ 23ರಿಂದ 3 ದಿನ ಅರಮನೆ ಮೈದಾನದಲ್ಲಿ ಆಯೋಜನೆ. ಕುರುಬೂರು ಚೈತ್ರ ಭಾರತದ ಡಿಫೆಂಡರ್. ಸವಾಲುಗಳನ್ನು ಮೆಟ್ಟಿ ನಿಂತು ಭಾರತ ಖೋ-ಖೋ ತಂಡವನ್ನು ಬೆಳಗಿಸಿದ ಕನ್ನಡತಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮಣ್ಣಿನ ಡಿಜಿಟಲ್ ನಕ್ಷೆ ಕುರಿತು ಇಂದಿನಿಂದ 4 ದಿನ ಕಾರ್ಯಾಗಾರ. ಮಣ್ಣಿನ ಬದಲಾವಣೆ ಕುರಿತು ಚರ್ಚೆ. 19 ರಾಷ್ಟ್ರಗಳು ಭಾಗಿ. ಫಲಪುಷ್ಪ ಪ್ರದರ್ಶನಕ್ಕೆ ಶ್ರೀ ಭೇಟಿ. ಮೆಚ್ಚುಗೆ. ವಾಲ್ಮೀಕಿ ಜೀವನ ರಾಮಾಯಣವನ್ನು ಹೂವುಗಳಲ್ಲಿ ಸೃಷ್ಟಿಸಿದ್ದಕ್ಕೆ ಪ್ರಶಂಸೆ. ಇಷ್ಟು ಮಾಹಿತಿ ಅಯೋಧ್ಯೆಯಲ್ಲೂ ಸಿಗಲ್ಲ ಎಂದ ಗುರೂಜಿ. ರಾಜ್ಯದಲ್ಲಿ ಬಾಳೆಹಣ್ಣು ದರ ಏರಿಕೆ. ಚಳಿಯಿಂದ ಇಳುವರಿ ಕುಂಠಿತ. ರೈತರಿಗೆ ಆರ್ಥಿಕ ಸಂಕಷ್ಟ. ಟ್ರಂಪ್ ದರ್ಬಾರ್ ಆರಂಭ. ಅಮೆರಿಕದ 47ನೇ ಅಧ್ಯಕ್ಷರಾಗಿ ಪದಗ್ರಹಣ. ವಲಸೆ ತಡೆಗೆ ಕ್ರಮ. ಇಂದಿನಿಂದ ಬೆಂಗಳೂರು ಐಟಿಎಫ್ ಟೆನಿಸ್. ಇಂದು ಮಹಿಳಾ ಸಿಂಗಲ್ಸ್ ಡಬಲ್ಸ್ ಪಂದ್ಯಗಳು. ಅರ್ಹತಾ ಸುತ್ತಿನಲ್ಲಿ 2ನೇ ಸ್ಥಾನಕ್ಕೇರಿದ ಭಾಟಿಯಾ.